ಯಪ್ಪ, ಇಂಥ ಡ್ರೆಸ್ಗಳು ಹಾಕ್ಕೊಂಡು ನನಗೆ ಅಭ್ಯಾಸನೇ ಇಲ್ಲ. ನನಗೆ ಏನಿದ್ರೆ ಸ್ಟೈಲಿಶಾಗಿ ಡ್ರೆಸ್ಗಳು ಹಾಕ್ಕೊಂಡೇ ಅಭ್ಯಾಸ. ನನಗೆ ದೇವ್ರ ಆಣೆಗೂ ಇಂಥವು ಹಾಕ್ಕೊಂಡ್ರೆ ಒಂಥರ ಅನ್ನಿಸ್ತೈತಿ. ಏನು ಮಾಡೋಣ, ನಿಮ್ಮ ಅಮ್ಮ ಇಪ್ಪಟ ಅಂಥವು ಹಾಕ್ಯ ಬೇಡ ಅಂತ ಹೇಳ್ತಾಯಿತ್ತು. ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ಎಲ್ಗೂ ಹೋಗ್ಬೇಡ ನೋಡು. ನಿನ್ನ ಕಾಲು ತೆಗ್ದು ಆಚೆಗೆ ಹೋಗಿದ್ಯಾ ಅಂದರೆ ಸರಿ ಹೋಗೋದಿಲ್ಲ. ಯಾಕಪ್ಪ, ಯಾಕೆ ಬೈತಾ ಇದೀಯಾ? ಯಾವಾಗಲೂ ಬೈದ್ರೆ ನಾನು ಎಷ್ಟು ಅಂತ ಬೈಸ್ಕೊಂಬನ ಹೇಳು. ನೀನು ಭಯ ಅಂಥದ್ದೇನಿಲ್ಲ ನನಗೆ. ಏನು ಮಾಡೋಣ? ಯಾವಾಗಿದ್ರೂ ನೋಡಲೇಬೇಕು, ನೋಡ್ಬೇಕು ಅಷ್ಟೇ. ನೀವು ಏನು ಮೊಮ್ಮೈನೂ ಬೈತೈತೆ, ನೀನು ಬೈತೀಯ. ಇನ್ಮೇಲೆ ಯಾರಾದರೂ ಬೈದು ಬಿಟ್ರೆ ನಾನಂತ ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಎಷ್ಟಂತ ಬೈಸ್ಕೊಂಬನ ನಾನು? ಬೈಸ್ಕೊಂಡು ಸಾಕಾಗೈತಿ 3 ದಿನದಿಂದ. ನೀನು ಹಿಂಗೆ ಮಾತಾಡ್ತೀರಾ ಇಬ್ರು? ಏಯ್ ಮುಚ್ಚು ಬಾಯಿ. ನೀನು ಮಾಡಿರೋ ಕೆಲಸಕ್ಕೆ ಬೈದಂಗೆ ಸುಮ್ಮನೆ ಹಂಗೆ ಬಿಡ್ತಾರೇನೆ? ಮುಚ್ಚು ಬಾಯಿ. ನೀವು ಉಸಿರು ಬಿಟ್ಟಿದೀಯ ಅಂದ್ರೆ ನೋಡು. ಯಾಕೆ ಮಾತಾಡದೇ ಇಲ್ಲದಂಥದ್ದೇನು? ಮಾತಾಡ್ತೀನಿ. ನಾನೇನು ಹೆದರಿಕೆಮ್ಮ ಅಂಥದ್ದೇನಿಲ್ಲ. 3-4 ದಿನ ನನಗೆ ಬೈಸ್ಕೊಂಡು ಸಾಕಾಗೈತಿ. ನಾನೇನು ಸುಮ್ಮನಿರೋದಿಲ್ಲ, ಮಾತಾಡ್ತೀನಿ. ಯಾಕೆ? ಏನು ಮಾಡ್ತೀಯ? ಆಗೋಗ್ಬಿಟ್ಟೈತಿ. ನೀನು ಹೇಳ್ದಂಗೆ ಬಟ್ಟೆನೂ ಇಕ್ಕೊಂಡಿದ್ದೀನಿ, ಮುಚ್ಕೊಂಡು ಇರು. ನೀನು ನನಗೆ ಆಗ್ಲಲ್ಲ ಹೇಳ್ಬೇಡ. ಪ್ರತಿ ಸಾರಿನೂ ಆಗ್ಲಲ್ಲ, ಯಾವಾಗಲೂ ನನಗೆ ಹಿಂಗೆ ಅಂತ ಹೇಳಿದ್ರೆ ನನಗೆ ಬೇಜಾರಾಗೋದಿಲ್ವಾ? ಯಾಕೆ ಹಂಗೆ ಹೇಳ್ತೀಯ ನೀನು? ನೋಡು, ಅಲ್ಲೇ ಎದ್ರಿಗೆ ತಿರ್ಕೊಂಡು ಮಾತಾಡ್ತಾ ಇದ್ದಾಳೆ. ಅಲ್ಕ ಮಾಡ್ಕೊಂಬ ಬುದ್ಧಿ ಇರಲಿಲ್ವೇನೆ ನಿನಗೆ? ಹೋಗ ಸ್ನೇಹನ ಕಾಲು ತಕ್ಕೆಳಗೆ ತೂರೋಗಿ ಹೋಗು. ಅವಳು ಕಲಮ್ಮ ಹುಡುಗಿನ ಎಷ್ಟು ಚೆನ್ನಾಗಿ ಇಕ್ಕೊಂಡಿದ್ದಾಳೆ ಗೊತ್ತೇ? ಆ ಹುಡುಗಿ ಎಷ್ಟು ಒಳ್ಳೆಯದು. ಅವಳು ಕಾಲು ದಸೆಗೆ ತೂರಿದ್ರು ಬುದ್ಧಿ ಬರಲ್ಲ. ಅಯ್ಯಮ್ಮನೂ ಅವ್ರ ಅಮ್ಮನೂ ಒಳ್ಳೆಯಳೇನೆ. ನೀನು ಒಳ್ಳೆಯವಳಲ್ಲ. ನೀನು ಬುದ್ಧಿನೂ ಎಲ್ಲ ಗೊತ್ತೈತೆ ನನಗೆ. ನೀನೇನು ಹೇಳಕ್ಕೆ ಬರಬೇಡ ನನಗೆ, ಸರಿನಾ? ನಾನು ತಿರ್ಕೊಂಡು ಮಾತಾಡಿದ್ರೆ ನಿಂದೇನು ಉಳಿಯೋದಿಲ್ಲ. ಪ್ರತಿ ಸರಿನೂ ನನಗೆ ಹಂಗೆ ಅನ್ಬೇಡ. ಹೋಗ ಅವಳು ಕಾಲು ದಸೆಗೆ ತೂರು ಅಂತ. ನೀನೇ ತೂರೋಗಿ ಬೇಕಿದ್ರೆ ಅವ್ರ ಅಮ್ಮನ ಕಾಲ್ದಾರಿಗೆ ತೂರೋಗಿ ನೀನೇನೆ. ಕಲಾಂಟಿನೂ ಎಷ್ಟು ಒಳ್ಳೇದು. ಆ ಆಂಟಿನೂ ಎಲ್ಲ ಕೆಲಸ ಮಾಡುತ್ತೆ. ಕಲಾಂಟಿ ಎಷ್ಟು ಒಳ್ಳೇದಂತ ನನಗೂ ಗೊತ್ತೈತಿ. ನೀನು ಒಬ್ಬಳೇ ಅಲ್ಲ, ಹೇಳ್ಬೇಡ. ಫಸ್ಟು ನೀನು ಸರಿಯಾಗಿದ್ದು ನನಗೆ ಹೇಳು, ನಾನು ಕೇಳಲ್ಲ. ನೀನು ಹೇಳಿದರೆ ಈಗ ನೋಡಿ, ಎದ್ರಿಕೆ ಮಾತಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ. ಮಾತಾಡ್ತೀನಿ. ಏನಿವಾಗ ಅಂತ ನನಗೇನೋ ಆಗೋಗ್ಬಿಟ್ಟೈತೆ. ಅದಕ್ಕೆ ನೀನು ಇಷ್ಟೊಂದು ನನಗೆ ಅವಮಾನ ಮಾಡಿದ್ರೆ, ಯಾವಾಗಲೂ ಬೈತಾ ಇದ್ರೆ ನನಗೆ ಸಾಕಾಗೈತೆ. ಬೈದ್ರೆ ಎಷ್ಟಂತ ಬೈಸ್ಕೊಳ್ತಾರೆ ಹೇಳು? ನಾನಾಗತ್ತೆ ಸುಮ್ಮನಿದ್ದೀನಿ. ನಮಗೆ ಬೈಸ್ಕೊಳಕ್ಕಾಗಲ್ಲ ಅಷ್ಟೇ. ನಾನು ಸಿಟ್ಟು ಬರುತ್ತೆ, ಮಾತಾಡ್ತೀನಿ. ಕೆಲಸ ಮಾಡ್ಕೊಂಡಿದ್ಯಲ್ಲ, ಮತ್ತೆ ಹೋಗಿ ಮತ್ತೆ ಇಂದಲ್ಲ ನಾನು ಅವನೆಲ್ಲ ಏನು ಅಂತ ಕೂಳಾಗ ಗೊತ್ತಿಲ್ದಲ್ಲ ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ. ನೀನು ಸರಿಯಾಗಿಲ್ಲ. ನನಗೇನು ಹೇಳಕ್ಕೆ ಬತ್ತೀಯ ನೀನು? ಫಸ್ಟು ನನಗೇನು ಕೇಳಕ್ಕೆ ಬತ್ತೀಯ ನೀನು? ನನಗೆ ಹೇಳ್ಬೇಡ. ನೀನು ನನಗೆ ಹೇಳ್ಬೇಡ ಕಣಮ್ಮ, ಅಷ್ಟೇ. ನೀನು ನನಗೆ ಹೇಳೋ ಅಂಥದ್ದೇನಿಲ್ಲ. ಫಸ್ಟ್ ನೀನು ಸರಿಯಾಗಿದ್ದು ನೀನು ನನಗೆ ಹೇಳಕ್ಕೆ ಬಾ. ನನಗೆ ಹೇಳೋ ಅಂಥದ್ದೇನಿಲ್ಲ. ನೀನು ಅಪ್ಪ ನೋಡಿ ಹೆಂಗೆ ಮಾತಾಡ್ತಾಳವಳು, ಎದ್ರಿ ತಿರ್ಕೊಂಡು. ಇವಾಗ ನೋಡೋ ಬಾಯ್ದು ಬಿಡ್ತೀನಿ. ಏನು ಹಂಗೆ ಮಾತಾಡ್ತಾ ಇದ್ದೆ ನೋಡು? ಅದಕ್ಕೆ ಮತ್ತೆ ಅನ್ನಿಸ್ಕ. ನೀನು ಮಾಡಿರೋ ಕೆಲಸಕ್ಕೆ ಇವಾಗ ಅನ್ನಿಸ್ಕೊಂಡ್ರೆ ಬುದ್ಧಿ ಬರೋದು. ಅದಕ್ಕೆ ಮತ್ತೆ ಮಕ್ಳಿಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೇಕು. ಅತಿ ಹೆಚ್ಚು ಹೇಳಕ್ಕೆ ಹೋದ್ರೆ ಹಿಂಗೆ ತಿರ್ಕೊಂತವೆ ನೋಡು. ನೀನು ಒಂದಿನ 2 ದಿನ ಹೇಳ್ಬೋದು. ಹೇಳಿದ್ರೆ ಅಲ್ಲೇನೆ ಇನ್ನು ದೊಡ್ಡವ್ರಿಗೆ ಹೆದ್ರಿಕೊಂಡು ತಿರ್ಕೊಂಡು ಮಾತಾಡ್ತಾವೆ ಹುಡುಗರು. ಯಾತು ಹೇಳಂಗಿಲ್ಲ ಇವಾಗಿನ ಹುಡುಗರಿಗೆ. ಅಲ್ಲ ನೋಡು, ಮಾತಾಡೋದ ಮಾನ ಮರ್ಯಾದಿಲ್ಲ ನೋಡು. ನೀನು ಸರಿಯಾಗಿದೆಯಾ ಅಂತಾಳಲ್ಲ, ಯಾರನ್ನ ಕಂಡರು ನೋಡಪ್ಪ ಅವ್ರ ಮಮ್ಮ ಇನ್ನೇನೆ ಇವಳು ಹೆಂಗಂತಾಳೆ ಎಂಬಲ್ವೇ? ನಾನು ನೋಡಲಿಲ್ಲ ಅಂದ್ರೆ ನಿನ್ನ ಯಾರೇ ನೋಡ್ತಾರೆ? ಮಾತಾಡೋದು ನೋಡೋಳು. ಮತ್ತೆ ನೀನೇ ಮತ್ತೆ ನೋಡೋದು. ಮತ್ತೆ ಯಾಕೆ ಆಗ್ಲೆಲ್ಲ ಬೈತೀಯ? ನನಗೆ ಬೈಸ್ಕೊಂಡು ಸಾಕಾಯ್ತು. ಅದಕ್ಕೆ ಮತ್ತೆ ಹೇಳೋದು. ನಾನು ಯಾಕೆ ಇದು ಮಾಡೋಣ? ನೀನೇ ತಾನೇ ಹೇಳ್ದಳು. ನನ್ಗೆ ಯಾಕೆ ಹೇಳ್ತೀಯ? ನಾನು ಹೇಳಿದ್ದೇನೆ ನಿನಗೆ? ಹೋಗಿ ಅವ್ನ ಕುಲ ಗೊತ್ತಿಲ್ದಂತ ಹಿಂಗೆ ಮಾಡ್ಕೊಂಬ, ಎಲ್ಲ ನಮ್ಮ ಮರ್ಯಾದೆ ತೆಗೆಸ್ಕೊಂಬ ಅಂತ ನಾನು ಹೇಳಿದ್ನೆ ನಿನಗೆ? ಮಾತಾಡಬೇಡ ನೀನು ಮಾತಾಡಬೇಡ. ನೀನು ಮಾತಾಡಲಿಲ್ಲ ಅಂದ್ರೆ ನಾನು ಮಾತಾಡಲ್ಲ ನೋಡು. ಆಲೇನಿ ತಿರುಗಿ ಬಿದ್ದವಳಿ ಹೆಂಗೆ ಮಾತಾಡ್ತಾಳೆ ನೋಡು. ಅದಕ್ಕೆ ಮತ್ತೆ ಮಕ್ಕಳನ್ನ ಎದುರು ಹಾಕ್ಯಂಡ್ರಿ ಬಂದು ಮಾತಾಡ್ತಾವೆ ಎಂಬುದು. ನೋಡಿ, ಇವಾಗ ಅವಳೆ ಅನ್ನಿಸ್ಕೋಬೇಕು, ತಿರುಗಿಸ್ಕೊಂಡು ಅವಳೆ ಅನ್ನಿಸ್ಕೋಬೇಕು ನೋಡು. ಇವಾಗ ಹೆಂಗ ಅಂತ ನೀನು ಸರಿಯಾಗಿದ್ದು ಫಸ್ಟ್ ನನಗೆ ಹೇಳಕ್ಕೆ ಬಾ ಅಂತ ಇದ್ದಾಳಲ್ಲ ಇವಳು ನೋಡು. ಇವಾಗ ನೋಡಿ ಎಂಥದ್ದು ಬಂತು ನಿನಗೆ? ಅದಕ್ಕೆ ಮತ್ತೆ ಮಕ್ಕಳನ್ನ ಇವಾಗ ಇಕ್ಕಬೇಕು ಅಂಬೋದು. ಸುಪ್ಪಿ, ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ನಿಮ್ಮ ಅಮ್ಮ ತಾನೇ ಅವಳು, ಹಂಗೆಲ್ಲ ಅಂತಾರೆ. ನೀನು ಮಾಡ್ಕೊಂಡಿರೋ ಕೆಲಸಕ್ಕೆ ನಿನಗೆ ಒಳ್ಳೇದೇ ಹೇಳ್ತಾ ಇರೋದು. ಅಜ್ಜಿ ಸುಮ್ಮನಿರು. ಅಮ್ಮಯ್ಯ ಹೆಂಗೆ ಬೈತೈತೆ? ಎಷ್ಟಂತ ಬೈಸ್ಕೊಂಬ ನಾನು? ಯಾವಾಗಲೂ ಬೈತಿದ್ರೆ ಯಾವಳು ಬೈಸ್ಕೊಂತಾರೆ? ಯಾವಳು ಬೈಸ್ಕೊಂಬಲ್ಲ. ಅದೇಂಗೆ ಬೈಸ್ಕೊಂಬಲ್ವಿ? ನೀನು ಮಾಡಿರೋ ತಪ್ಪಿಗೆ ಬೈಸ್ಕೊಂಬಲೇಬೇಕು. ಇವತ್ತು ನಮಗೆ ಎಷ್ಟು ಮರ್ಯಾದೆ ಹೋಗೈತೆ ಅಂತ ನಮಗೆ ಗೊತ್ತೈತೆ. ಇವಾಗ ಇನ್ಯಾರು ಮದುವೆ ಆಗ್ತಾರೆ ಹೇಳು? ನಿನ್ನ ಜೀವನ ಇಷ್ಟೇನೆ, ನಿನ್ನ ಮದುವೆ ಇಲ್ಲ ಏನಿಲ್ಲ. ಹಿಂಗೇನೆ ನಿನ್ನ ಜೀವನ ಇನ್ಮೇಲಿಂದಾನ ಆಗ್ಲಲ್ಲಿ ಬಿಡು. ಅದೇನು ಆಗೋಗೈತಿ. ಇವಾಗ ನೀನು ಏನಂದ್ರೂ ನಮಗೇನೇನು ಇವಾಗ ಬರೋಂಗಿಲ್ವಲ್ಲ ಹಿಂದಕ್ಕೆ, ಯಾಕಂತೀಯ? ಆಗೋಗಿರೋದನ್ನ ಯಾರು ಎಷ್ಟು ಬೈಸ್ಕೊಂಬಲ್ಕಣಮ್ಮ, ಎಷ್ಟೇ ಆಗೈತಿ ಅಂದ್ರೂ ಯಾರು ಬೈಸ್ಕೊಂಬಲ್ಲ ಜಾಸ್ತಿನ. ನೀನು ಬೈದಂಗೆ ಯಾರು ಬೈಸ್ಕೊಂತಾರೆ? ನೀನು ಸರಿಯಾಗಿದ್ದು ನನಗೆ ಫಸ್ಟ್ ಹೇಳಕ್ಕೆ ಬಾ. ಫಸ್ಟು ನೀನು ಹೇಳ್ಬೇಡ. ನೀನು ಹೇಳೋ ಅಂಥದ್ದೇನಿಲ್ಲ ನನಗೆ. ನೋಡಿ ಹೆಂಗೆ ಮಾತಾಡೋದು ಇವಳು, ಬಾಯಿ ಬೈದು ಬಿಡ್ತೀನಿ. ಅಲ್ಲೋದ್ರಬೇಕು. ಮಾತಾಡ್ಬೇಡ ಮತ್ತೆ. ಆಗ್ಲೆಲ್ಲ ಮಾತಾಡಿದ್ರೆ ಯಾರು ಕೇಳಲ್ಲ. ಗೊತ್ತಾಯ್ತಕ್ಕ. ಮಾಮೂನು ಅಂತಾರೆ ಮಕ್ಕಳನ್ನ ಎದುರಿಗಿಂತವೆಲ್ಲ ಮಾಡ್ಕೊಂಡಿದ್ರಿ ಅಂತ ಇವಳಿಗೂ ಗೊತ್ತಾಗುತ್ತೆ.
ಬೋಲು ಮೆರದ್ಲಂಗೇನಿ ಆಡಬೇಕು, ಒಂದು ಇತಿ ಮಿತಿ ಇರಬೇಕು. ನೀನು ಒಯ್ಯ ಅಂಥದ್ದೇನಿಲ್ಲ ನನಗೆ, ಒಂದು ಏಟು ಅದಿ ನೋಡೋಣ. ನಾನು ಏನಿಲ್ಲ. ನಾನೇನು ಮಾಡಿದೆ? ಏನು ನನ್ನ ಜೀವನ ಇದ್ದಿದ್ದಾಗುತ್ತೆ ಬಿಡು, ನಾನು ಹೇಳಲಿಲ್ವೇ? ಹಂಗೆಲ್ಲ ಮಾತಾಡ್ಬೇಡ ಕಣಮ್ಮ. ಯಾಕೆ ಹಂಗೆಲ್ಲ ಮಾತಾಡ್ತಾ ಇದೀಯ ನೀನು? ಮತ್ತು ನಾನು ಎಷ್ಟಂತ ಬೈಸ್ಕೊಂಬನಪ್ಪ, ಈ ವಾರದಿಂದ ಬೈಸ್ಕೊಂತಾನೇ ಇದ್ದೀನಿ. ಈ ವಿಷಯ ಗೊತ್ತಾದಾಗಿಂದಲೂ ಬೈತಾನೆ ಐತೆ, ಒದಿತಾನೆ ಐತೆ. ಎಷ್ಟಂತ ಒದಿಸ್ಕೊಂಬನೆ, ಎಷ್ಟಂತ ಬೈಸ್ಕೊಂಬನೆ ಹೇಳು. ನನಗೂ ಬೇಜಾರಾಗ್ತೈತಿ. ಅದಕ್ಕೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಬೈಬೇಡ ಅನ್ನಂಗೆಲ್ಲ ಬೈತಾ ಐತೆ. ಅದಕ್ಕೆ ಮತ್ತೆ ತಿರುಗಿಸಿ ಮಾತಾಡ್ತಾ ಇದ್ದೀನಿ ನಾನು. ನೋಡು ತಿರುಗಿಸಿ ಹೆಂಗೆ ಮಾತಾಡ್ತಾಳೆ. ಫಸ್ಟು ನೀನು ನ್ಯಾಯಾಗಿರು, ಫಸ್ಟ್ ನೀನು ಸರಿಯಾಗಿರು ಅಂತಾಳಲ್ಲ, ಇವಳು ಹೆಂಗೆ ಮಾತಾಡ್ತಾಳೆ ನೋಡು. ಮತ್ತೆ ತಿರುಗಿಸಿ ಅಂತಾರೆ, ಏನು ಒಂದೇ ಅಂತಾರೆ. ಮಕ್ಕಳೆದುರಿಗೆ ಮಾತಾಡಿರಿ ಹಂಗೆ, ಮತ್ತೆ ಅದಕ್ಕೆ ಮತ್ತೆ ಯಾವ ರೀತಿಯಾಗಿ ಹೇಳ್ಬೇಕು ಆ ರೀತಿಯಾಗಿ ಹೇಳ್ಬೇಕು ಅಂಬೋದು. ನೀನು ಆವಾಗಲೇ ಬುದ್ಧಿ ಕಲಿಸ್ಲಿಲ್ಲ, ಈಗ ಬುದ್ಧಿ ಹೇಳಿ ಈಗ ಬುದ್ಧಿ ಕಲ್ಸಕ್ಕೆ ಹೋದ್ರೆ ಕಲ್ತ್ಕೊಂತಾಳೆ. ಅದು ಯಾವಾಗ ಕಲಿಸ್ಬೇಕು ಅವಾಗ ಕಲಿಸ್ಬೇಕಣಮ್ಮ ನೀನು. ಇವಾಗ ಬುದ್ಧಿ ಕಲ್ಸಕ್ಕೆ ಹೋದ್ರೆ ಈಗ ತಿರುಗಿಸಿ ಮಾತಾಡ್ತಾರೆ. ನೀನೇನು ಇವಾಗ ದೊಡ್ಡದಾಗಿ ಹೇಳಕ್ಕೆ ಹೋಗ್ತೀಯ. ಹೆಂಗನ ಹಾಳಾಗೋಗ್ಲಿ ಇವಳ ಜೀವನ. ಯಾತು ಹೇಳಲ್ಲ ಇನ್ನು ಮೇಲಿಂದ. ಯಾತನ ಹೇಳಿದ್ರೆ ಕೇಳೆ ನಿನ್ನ, ಯಾತನ ಹೇಳಿದ್ರೆ ಕೇಳಿ ಇನ್ನು ಮೇಲಿಂದ ನಿನ್ನ ಹತ್ರ. ಏನು ಹೇಳ್ಬೇಡ ಹೋಗು. ಏನೇನು ನೀನೇನೇನು ನನಗೇನೇನು ಹೇಳ್ಬೇಕಾಗಿಲ್ಲ. ಏನು ಕೇಳೋದು ಬೇಡ, ಹೇಳೋದು ಬೇಡ, ಹೋಗು. ಸುಮ್ಮನಿರಮ್ಮ, ಮಾತಾಡಬೇಡ, ಸುಮ್ಮನಿರು. ಅಲ್ಲ ಎಷ್ಟು ಹೇಳಿದ್ರು ಮಾತಾಡ್ತೀಯಲ್ಲ. ನಿಮ್ಮ ಅಮ್ಮಗೆ ಎದ್ರಿಗೆ ತಿರುಗಿಸಿ ಮತ್ತು ಅವರು ನಿನ್ನ ಒಳ್ಳೇದಕ್ಕೆ ಹೇಳೋದು, ನೀನು ಕೆಟ್ಟೋಗ್ಲಿ ಅಂತ ಹೇಳ್ತಾ ಇದ್ದಾರೆ. ಮಗಳು ಅಂಬೋದು ಪ್ರೀತಿ ಇರೋದಕ್ಕೆ ಹೇಳೋದು. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ, ಹಂಗೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮಾತಾಡ್ತೀನಿ ಮತ್ತೆ ಹೋಗು. ನಿನ್ನ ಹತ್ರ ಯಾರು ಮಾತಾಡ್ತಾರೆ? ತಲೆ ಕೆಟ್ಟೋಗುತ್ತೆ. ನನಗೆ ಮಾತಾಡಿದ್ದೆ ಮಾತಾಡೋಕ್ಕಾಗಲ್ಲ, ಹೇಳಿದ್ದೆ ಹೇಳ್ತಿರ್ತೀಯ. ನೋಡು ಅದೇ ಹೋಗಿದ್ದ ಬಾಯಿಗೆ ಬಂದಂಗೆ ಮಾತಾಡಿ. ಅನ್ನಿಸ್ಕ ಮಗಳನ್ನ ಎಷ್ಟು ನಾನು ಜಾಸ್ತಿ ಮುದ್ದು ಮಾಡಿ ಬೆಳೆಸಿದ್ದೆ. ಇವಾಗ ನೋಡಿ ಎಂಥದ್ದು ಬಂತು. ಇವತ್ತು ಮಗಳೇ ತಿರ್ಕೊಂಡು ಮಾತಾಡಿ ಹೋದ್ಲು. ನಿಮಗೆ ಅರ್ಥವಾಗುತ್ತಕ್ಕ. ನಮ್ಮಂತಾರೆ ಯಾರನ್ನ ಹೇಳಿರಿ ವಯಸ್ಸೋದರು ಸಿಟ್ಟು ಬರೋದು. ಕೇಳ್ತಿರ್ಲಿಲ್ಲ ನೀನು ಸುಮ್ಮನೆ ಕುಕ್ಕಳೆಗೆ ಬಸ್ಲಿ ಅಂಬಾಳು. ಅಯ್ಯೋ ಮತ್ತೆ ಇವಾಗ ಹಿಂಗೆ ಕೆಟ್ಟು ಬಂದಿರೋದಕ್ಕೆ ಹಿಂಗೆ ಆಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು ಬಿಡ್ರತ್ತ. ಅಲ್ಲ ನಮ್ಮ ಸುಪ್ಪಿ ಮಾತಾಡಿದ್ಕೆ ಹಿಂಗೆ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೆಂಗೆ ಮಾತಾಡ್ತಾಳೆ ನೋಡು. ನೋಡು ಈಗ ಯಾಕೆ ಕಿಸ್ಕಿಸ್ಕೊಂಡು ಅಳ್ತೀಯ? ಈಗಲ್ಲ ಕಿಸ್ಕಿಸ್ಕೊಂಡು ನಮ್ಮನ್ನ ತನ್ನೇನೆ ಒಳಗೆ ಬಿಡ್ಕೊಂಬತ್ತಿರ್ಲಿಲ್ಲ. ಇವಾಗ ನೋಡಿ ಮಗಳಿಗೆ ಅಂತ ಬಂತು. ಅದಕ್ಕೆ ಮತ್ತೆ ನಮ್ಮನ್ನ ಏನ್ಸಿ ನಿಮ್ಗೂ ಅದೇನೆ ಅಂತ ತೊಡ್ತಂಗಿರಲ್ಲ. ನೀವು ಒಂದಲ್ಲ ಒಂದಿನ ಏನು ಬೇಕು ವಯಸ್ಸಾಗಿರೋ ನೀನು ಏನ್ಸಿರಿ ನಿನ್ಗೂ ಒಂದಿನ ಕಾಡುತ್ತೆ. ಮತ್ತು ನೀನು ಸುಮ್ಮನೆ ನೀನು ಇವಾಗ ಒಂದು ಸರಿ ಆಗ್ಬಿಟ್ಟೈತಿ. ಸುಮ್ಮನೆ ನೀನು ಸುಮ್ಮನೆ ಮಾತಾಡಬೇಡ. ನಮ್ಮ ಅಮ್ಮ ಏನೋ ಹೇಳೋಕ್ಕಿಲ್ಲ, ಹಂಗೇನೆ ನಮ್ಮ ಅಮ್ಮನೇ ಬೈತಿದ್ದೆ ನೋಡು. ಇವತ್ತು ನಮ್ಮ ಅಮ್ಮ ಹೇಳ್ದಂಗೆ ಕೇಳಿದರೆ ಎಷ್ಟು ಜೀವನ ಬಂಗಾರದಂಗೆ ಇರೋದು. ನೋಡು ಅಕ್ಕಲಮ್ಮನ ಮಗಳು ನಿಂಗೈತಿ. ನಾನು ಅದೇ ಹೇಳಿದ್ದೆ ಅವಳಿಗೆ. ಹೇಳಿ ನೀನು ಆಗ್ಲಲ್ಲ ಹಂಗೆ ಹೇಳ್ತಿಯಲ್ಲ, ನೀನು ಹಂಗೆ ಹೇಳ್ಬೇಡ ನೀನು ಅಂತ ಹೇಳಿ ಅದೇ ಸೆಟ್ ಆಗ್ತಾಳೆ. ನಾನು ಅದೇ ಹೇಳಿದ್ದೆ ಅಕ್ಕಲಮ್ಮನ ಮಗಳು ನೋಡಮ್ಮ ಅವಳು ಕಾಲದ ಸೆಕ್ಟೂರು ಅಂತ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಸೊಪ್ಪಿವಂಗೆ ನಮಗೆ ತಿರುಗಿಸಿ ಮಾತಾಡ್ತಾ ಇದ್ದಾಳೆ. ಏನು ಮಾತಾಡೋಂಗಿಲ್ಲ. ಫಸ್ಟು ನೀನಿರು, ನೀನು ಸರಿಯಾಗಿರು, ನೀನು ಹಂಗಿರು, ಹಿಂಗೆ ಅಂತ ಹೇಳಿ ನನಗೆ ತಿರುಗಿಸಿ ಮಾತಾಡ್ತಾ ಇದ್ದಾರೆ. ಮಕ್ಕಳು ವಯಸ್ಸಿಗೆ ಬಂದಮೇಲೆ ಬುದ್ಧಿ ಹೇಳೋಕೆ ಹೋದ್ರೆ ಕೇಳಲ್ಲ. ಹೆಂಗೆ ತಿರುಗಿಸಿ ಮಾತಾಡ್ತಾರೆ ನೋಡಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.